ಸಿನಿಮಾ ಅಪ್ಡೇಟ್ಸ್ ಏನಾದರೂ ಕೊಡ್ಬೋದಾ? ಇವಾಗ ಭರ್ಜರಿ ಬ್ಯಾಚುಲರ್ಸ್ ನಡೀತದೆ, ಅದು ಮುಗಿಸ್ಕೊಂಡಾದ್ಮೇಲೆ ಬೇರೆ ಪ್ಲಾನ್ಸ್ ಇದೆ, ಖಂಡಿತ ಹೇಳ್ತೀನಿ. ಈಗ ಚಿಕ್ಕ ವಯಸ್ಸಿಗೆ ಈಗ ಮನೆ ನೋಡ್ಕೊಳ್ಳುವಂಥದ್ದು, ಒಂದು ಮನೆ ಮಾರಿದ್ರೆ ಈಗ ನೀವು ಹೇಳಿದ್ರಿ ಮತ್ತೆ ಮನೆ ಮಾಡಬೇಕು ಅಂತ. ಆ್ಯಕ್ಚುಲಿ ಈ ಪ್ರೊಸೆಸ್ಸು ಅಂದರೆ ಹೇಗೆ ಅನಿಸುತ್ತೆ ನಿಮಗೆ ಲೈಫು? ಅಂದರೆ ಒಂದು ಲೈಫ್ ಜರ್ನಿ ಅದು. ಯಾರು ಮನೆ ಮಾರೇ ಇರಲ್ವಾ, ಯಾರಿಗೂ ಸಾಲನೇ ಇರಲ್ವ, ಯಾರು ಜೀವನ ನಡೆಸಿರಲ್ವ. ನನಗೂ ಅದೇ ಲೈಫಲ್ಲಿ ಅದೇ ರೀತಿ ನಾನು ಈಗಷ್ಟೇ ನಮ್ಮ ತಂದೆ ಕಟ್ಟಿದ ಮನೇನ ಮಾರಬೇಕನ್ನೋ ಪರಿಸ್ಥಿತಿ ಬಂತು. ಫೈನಾನ್ಷಿಯಲಿ ಅಲ್ಲ, ಆ ಮನೆ ನಮ್ಗೆ ಆಗೇ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅಂಥ ಮನೆ ಇದ್ದರೆ ಇನ್ನೂ 100 ಕಟ್ಬೋದು ಅಂತ. ಅದು ಅಪ್ಪ ಕಟ್ಟಿರೋ ಮನೆ, ಅದೊಂದು ಪ್ರೀತಿ ಇದ್ದೇ ಇದೆ. ಅದರಿಂದ ನಮಗೆ ಲಾಭ ಇಲ್ಲ, ನಷ್ಟನೇ ಆಗ್ತಿದೆ ಅಂತ ಹೇಳಿದಾಗ ಅದರಿಂದ ನಾವು ದೂರ ಇರೋದೇ ಬೆಸ್ಟು ಅಂತ. ಅದಕ್ಕೋಸ್ಕರ ಆ ಮನೆನ ಮಾರಿಬಿಟ್ಟು ಇನ್ನೊಂದು ಕಡೆ ಪ್ರಾಪರ್ಟಿ ತೊಗೊಂಡು ಅದೇ ದುಡ್ಡಲ್ಲಿ ಅಕ್ಕನ ಮದುವೆ ಮಾಡಿದೆ. ಒಂದಷ್ಟು ಸಣ್ಣ ಪುಟ್ಟ ಸಾಲ ಇತ್ತು, ತೀರಿಸಿದ್ದೀವಿ ಅಷ್ಟೇ, ಬೇರೆ ಎಂಥದಿಲ್ಲ. ಎಲ್ಲರೂ ಹೇಳ್ತಾರೆ ಅವ್ರ ಅಪ್ಪನ ಮಾಡಿರೋ ದುಡ್ಡಲ್ಲಿ ಶೋಕಿ ಮಾಡ್ತಾನೆ, ಅವ್ರ ಅಪ್ಪ ಮಾಡಿರೋ ದುಡ್ಡಲ್ಲಿ ತಿರುಗಾಡ್ತಾನೆ ಅಂತ. ಮಾತಾಡೋರು ಹೆಂಗೇ ಇದ್ರು ಮಾತಾಡ್ತಾರೆ. ಒಬ್ಬನಿಗೆ ಒಳ್ಳೆಯ ಥರ ಕಾಣಿಸ್ತೀನಿ, ಒಬ್ಬನ ಕೆಟ್ಟೊಂದು ಥರ ಕಾಣಿಸ್ತೀನಿ. ಕೆಟ್ಟೊಂದು ರೀತಿಯಲ್ಲಿ ಅವ್ನು ನೆಗೆಟಿವ್ ಆಗ್ತಾ ಇರ್ತಾನೆ, ಒಳ್ಳೆಯ ಒಂದು ರೀತಿಯಲ್ಲಿ ನಂಗೆ ಸಪೋರ್ಟ್ ಮಾಡ್ತಾನೆ ಇರ್ತಾನೆ. ಅವರ ಒಂದು ಮೈಂಡ್ ಸೆಟ್ಸ್ ನಾನು ಚೇಂಜ್ ಮಾಡೋಕ್ಕೆ ಇಲ್ಲಿ ಬಂದಿಲ್ಲ. ನನ್ನ ಕೆಲಸ ನಾನು ಮಾಡೋಕ್ಕೆ ಬಂದಿದ್ದೀನಿ. ಮಾತಾಡೋರು ಮಾತಾಡ್ತಾನೆ ಇರಿ, ಬೆಳೆಯೋರು ಬೆಳೀತಾನೆ ಇರ್ತಾರೆ, ಪ್ರಮೋಟ್ ಮಾಡೋರು ಪ್ರಮೋಟ್ ಮಾಡ್ತಾನೆ ಇರ್ತಾರೆ. ನಾನು ಕೆಲಸ ಮಾಡಿರೋ ಅಂತೂ ಸುಮ್ಮನೆ ಕೂತಿಲ್ವಲ್ಲ, ಕೆಲಸ ಮಾಡ್ತಾನೆ ಇದ್ದೀನಿ. ಪ್ರತಿ ವರ್ಷ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಕಾಣಿಸ್ಕೊತೀನಿ, ಈವೆಂಟ್ಸ್ ಆಗಿರ್ಬೋದು ಕಾಣಿಸ್ಕೊತೀನಿ, ರಿಯಾಲಿಟಿ ಶೋ ಆಗಿರ್ಬೋದು ಅಲ್ಲೂ ಕಾಣಿಸ್ಕೊತಾನೆ ಇದ್ದೀನಿ. ಜನ ಬೆಳೆಸ್ತಾನೆ ಇದ್ದಾರೆ ಒಳ್ಳೆ ರೀತಿಲಿ. ಹೋಗಲಿ ಜನ.